Hi, hello dear students. Welcome to SPUC Coaching Center Vijayapura. I hope you are doing well concerned to the KCT as well as second exam PCMB. So PCMB ಒಳಗಡೆ PCMB ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾಗಿತ್ತೆ. ಆಲ್ರೆಡಿ ಬಯಾಲಜಿದು ಮತ್ತೆ ಕೆಮಿಸ್ಟ್ರಿದು ಒಂದು ಹೌ ಟು ಸ್ಕೋರ್ ಮೋರ್ ದ್ಯಾನ್ 80 ಮಾರ್ಕ್ಸ್ ಆರ್ 80% ಇನ್ ಸೆಕೆಂಡ್ ಎಕ್ಸಾಮ್ as well as in ಥರ್ಡ್ ಎಕ್ಸಾಮ್ ಅಂತ ಅನ್ನೋದು ಸೊ ಸಪರೇಟ್ ಆಗಿ ವಿಡಿಯೋ ಮಾಡಿ ಆಲ್ರೆಡಿ ಯೂಟ್ಯೂಬಿಗೂ ಆಡ್ ಮಾಡೈತಿ ಮತ್ತೆ ಆ್ಯಪಿಗೂ ಆಡ್ ಮಾಡೈತಿ. ಯಾರು ನೋಡಿಲ್ಲ ಅದನ್ನ ನೋಡ್ಕೊಳ್ರಿ. ಇವಾಗ ಹೌ ಟು ಸ್ಕೋರ್ ಮೋರ್ ದ್ಯಾನ್ 80% ಇನ್ ಫಿಸಿಕ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಂತ. ಸೊ ಯಾರಾದ್ರೂ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಅಂತ ಹೇಳಿ ಮಾಡ್ಕೊಳ್ರಿ ಮತ್ತೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಸೊ SPUC ಆ್ಯಪ್ ಆಲ್ರೆಡಿ ಪ್ಲೇ ಸ್ಟೋರ್ದಾಗ ಲಾಂಚ್ ಮಾಡೈತಿ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆಲ್ರೆಡಿ ಡೌನ್ಲೋಡೆಡ್, ಇನ್ನು ಕೆಲವೊಬ್ರು ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸೊ ಡೌನ್ಲೋಡ್ ಮಾಡ್ಕೊಂಡು ಪ್ರೀ ಕಂಟೆಂಟ್ ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕೋರ್ಸಸ್ ಇದ್ದಾವ, ಹೂಎವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ ವೆರಿ ಮಿನಿಮಮ್ ಕಾಸ್ಟ್ ಒಳಗಡೆ ಸೆಕೆಂಡ್ ಎಕ್ಸಾಮ್ ಮತ್ತೆ ಥರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಜಸ್ಟ್ 300 rupees ಒಳಗಡೆ ಒಂದು ಸಬ್ಜೆಕ್ಟ್ ಸಿಗಂಗ ಮಾಡಿಕೊಟ್ಟೈತಿ. ಅದ್ರದ್ದು ಯುಟಿಲೈಸೇಷನ್ ತಗೊಳ್ರಿ. ಲೆಟ್ ಅಸ್ ಗೆಟ್ ಇನ್ ಡೀಟೇಲ್ ಅಬೌಟ್ ದಿಸ್ ಬಿಫೋರ್ ಪ್ರೊಸೀಡಿಂಗ್ ಫಾರ್ ಯುವರ್ ಮೋಟಿವೇಶನಲ್ ಪಾಯಿಂಟ್ ಆಫ್ ವ್ಯೂ. ಸೊ 2024 ಟಾಪರ್ಸ್ ಇಲ್ಲಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಹೇಳುತ್ತೆ, ನೀವು ಈ ತರ ಸ್ಕೋರ್ ಮಾಡ್ಕೋರಿ ಅಂತೇಳಿ. ಸೊ ಲೆಟ್ ಅಸ್ ಗೋ ಹೆಡ್. 2025 ಟಾಪರ್ಸ್ ಇದ್ದಾರೆ. ಸೊ ನಿಮ್ ಫ್ರೆಂಡ್ಸ್ ಸೊ ಇವ್ರ ತರ ನೀವು ಸ್ಕೋರ್ ಮಾಡ್ಕೋರಿ, ಇವ್ರಕ್ಕಿಂತ ಹೆಚ್ಚಿಂದು ಸ್ಕೋರ್ ಮಾಡ್ಕೊಳ್ರಿ. ಸೊ ಕಂಗ್ರ್ಯಾಚುಲೇಷನ್ ಹೇಳುತ್ತಾ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಕನ್ಸಲ್ಟ್ ದಿ 2025 ಸೆಕೆಂಡ್ ಎಕ್ಸಾಮ್ ಹೆಲ್ಪ್ ಆಗಲಿ ಅಂತೇಳಿ ಮಾರ್ಚ್ ಎಕ್ಸಾಮ್ ಆಲ್ರೆಡಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ದೇ ಆರ್ ಹೆಲ್ಪ್ಫುಲ್. ಸೊ ಅಗೇನ್ ಸೆಕೆಂಡ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ನ ಸೊ ಕೆಲವೊಂದಿಷ್ಟು ಡಿಸ್ಕಷನ್ ಮಾಡಿ ಇದ್ರದ್ದೆಲ್ಲ PDF ನ ನಮ್ಮ ಆಪ್ ದೊಳಗಡೆ ಆಡ್ ಮಾಡಿರ್ತದ. ಓಕೆ, ಫ್ರೀ ಆಫ್ ಕಾಸ್ಟ್ ಒಳಗಡೆ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಯು ಕ್ಯಾನ್ ವಾಚ್ ದ ಫ್ರೀ ಕಂಟೆಂಟ್ ವಾಟ್ ಎವರ್ ದೇ ಆರ್ ಅವೈಲೇಬಲ್. ಸೊ ನೆಕ್ಸ್ಟ್ ಇಂಟ್ರೆಸ್ಟೆಡ್ ಇದ್ದರು ಕೋರ್ಸ್ ನ ಬೈ ಮಾಡ್ಕೊಳ್ರಿ. ಫಿಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಇದ್ರೊಳಗಡೆ. ಸೊ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಸೊ ಕ್ವಶನ್ಸ್ ನ ಸೊ ಹೆಲ್ಪ್ಫುಲ್ ಆಗಂಗ ಕನ್ಸಿಡರೇಷನ್ ಮಾಡೈತಿ. ಪಾರ್ಟ್ ಎದು MCQs ನ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ದಾಗ ಆಗ್ಲಿ ಮತ್ತೆ ಇಂಪಾರ್ಟೆಂಟ್ ಅಂತೇಳಿ ಕನ್ಸಿಡರೇಷನ್ ಮಾಡ್ಕೊಂಡಿಲ್ಲ. ಸೊ ಇದ್ರಾಗ ಪಾರ್ಟ್ ಬಿ ದೊಳಗೆ ಯಾವ್ಯಾವ ಆಗ್ಬೋದ್ರಿ ಸರ್ ಅಂತಂದ್ರ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. UV ರೇಸ್ ಯೂಸಸ್ ಕಂಪ್ಲೀಟ್ ಆಗಿ ಪಾಸಿಂಗ್ ಪ್ಯಾಕೇಜ್ ತೋರಿಸ್ತೈತಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೊ ವೇವ್ಸ್ ಏನ್ EM ವೇವ್ಸ್ ಏನ್ ಇದಾವಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದ್ರ ಮೇಲ್ಗಡೆ ಒಂದು ಚಾರ್ಟ್ ಕೊಟ್ಟೈತಿ. ಆ ಚಾರ್ಟ್ ಕಂಪಲ್ಸರಿ ಪ್ರಿಪೇರ್ ಮಾಡ್ರಿ. ಅದ್ರದ್ದು ಆಲ್ರೆಡಿ ವಿಡಿಯೋ ಮಾಡಿ ನಮ್ಮ ಆ್ಯಪ್ದಾಗ ಅಪ್ಲೋಡ್ ಮಾಡೈತಿ. ಇನ್ನು ಕೆಲವೊಬ್ರು ಯೂಟ್ಯೂಬ್ನಾಗ ವಾಚ್ ಮಾಡೋರು ಯೂಟ್ಯೂಬ್ನಾಗ ವಾಚ್ ಮಾಡ್ರಿ. ಅವ್ ಕೆಲವೊಂದಿಷ್ಟು ವಿಡಿಯೋಸ್ನ ಅಲ್ಲಿನೂ ಅಪ್ಲೋಡ್ ಮಾಡೈತಿ. ಸೊ ಒಟ್ನಲ್ಲಿ ಯೂಟ್ಯೂಬಿಗೆ ಇದಕ್ಕೆ ಏನ್ ಡಿಫ್ರೆನ್ಸ್ ಆಗ್ತದೆ ಸರ್ ಆ್ಯಪ್ದೊಳಗಡೆ ಯಾವುದೇ ರೀತಿ ಏನು ಆ್ಯಡ್ ಬರಂಗಿಲ್ಲ. ಸೊ ಅಲ್ಲಿ ಯೂಟ್ಯೂಬ್ನಾಗ ಆ್ಯಡ್ ಅದು ಬರ್ದು ಡಿಸ್ಟರ್ಬೆನ್ಸ್ ಇರ್ತೈತಿ, ಇಲ್ಲಿ ಯಾವುದೇ ರೀತಿ ಇರಂಗಿಲ್ಲ. ಸೊ ಅದ್ರದ್ದು ಬೆನಿಫಿಟ್ ತಗೊಳ್ರಿ. ನೆಕ್ಸ್ಟ್ ಇದು ಕೂಲಮ್ಸ್ ಲಾದ ಸ್ಟೇಟ್ಮೆಂಟ್ ಎಕ್ಸ್ಪ್ಲನೇಷನ್ ಆಗಿರ್ಬೋದು. ನೆಕ್ಸ್ಟ್ ಓಮ್ಸ್ ಲಾದ ಸೊ ಓಮ್ಸ್ ಲಾ, ಕ್ರಿಚಾಫ್ಸ್ ಲಾ ಮತ್ತೆ ಕೂಲಮ್ಸ್ ಲಾ ಸೊ ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ ಮೇಲೆ ಒಂದು ಕ್ವಶನ್ 100% ಅಪಿಯರ್ ಆಗ್ತದೆ. ಸೊ ಯು ಕ್ಯಾನ್ ಪ್ರಿಪೇರ್ ದಟ್ ಇನ್ ಡಿಟೇಲ್. ನೆಕ್ಸ್ಟ್ ಸರ್ ಅಂತಂದ್ರೆ ಅಪಾರ್ಟ್ ಫ್ರಮ್ ದಟ್ ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಯಾವ್ದು ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಸೊ ಫೀಲ್ಡ್ ಲೈನ್ಸ್ ಆಗಿರ್ಬೋದು ಅವಕ್ರದ್ದು ಮೇಲೆ ಮತ್ತೆ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಸೊ ನೆಕ್ಸ್ಟ್ ಸರ್ ಡಿಫ್ರೆನ್ಸಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್ ಮತ್ತೆ ಹೊಳ್ಳಿ ರಿಪೀಟ್ ಆಗಬಹುದು ಒಂದು ಕ್ವಶನ್ ಯಾವ್ದ್ರಿ ಸರ್ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್. ಓಕೆ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತೇಳಿ ಹಿಂಗ ಇಂಪಾರ್ಟೆಂಟ್ ಕ್ವಶನ್ಸ್ ನ ಸೊ ಅವು ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಪಾರ್ಟ್ ಸಿ ಕ್ವಶನ್ಸ್, ಸಮ್ ಆಫ್ ದಿ ಪಾರ್ಟ್ ಸಿ ಕ್ವಶನ್ಸ್. ಸೊ ಇದ್ರದ್ದು ಎಸ್ಪೆಷಲಿ ಒಂದು ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಮತ್ತೆ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಪ್ರಾಪರ್ಟೀಸ್ ಅಥವಾ ಡಿಫ್ರೆನ್ಸಸ್ ಕೇಳ್ತಾನ. ಸೊ ಯು ಕ್ಯಾನ್ ಸಿ ದಟ್ ನ್ಯೂಕ್ಲಿಯರ್ ಫೋರ್ಸಸ್ ಇದು ಆಲ್ರೆಡಿ ಮಾರ್ಕ್ಸ್ ದೊಳಗೆ ಕೇಳಿದಾನ, ಮತ್ತೆ ಹೊಳ್ಳಿ ರಿಪೀಟ್ ಮಾಡಬಹುದು. ಇದ್ರದ್ದು ವಿಡಿಯೋನು ಆಲ್ರೆಡಿ ಮಾಡಿ ಹಾಕೈತಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ನೆಕ್ಸ್ಟ್ ಫೆರೋಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಯು ಕ್ಯಾನ್ ಸಿ ದಟ್. ನೆಕ್ಸ್ಟ್ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಸೊ ದಿಸ್ ಒನ್ ಇಟ್ ಈಸ್ ಗೋಯಿಂಗ್ ಟು ಬಿ ದಿ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಬೋಸ್ ಪಾಸ್ಟುಲೇಟ್ಸ್. ಓಕೆ, ಪಾಸ್ಟುಲೇಟ್ಸ್ ಕೇಳ್ಬಹುದು. ಇಲ್ಲ ಅಂತಂದ್ರೆ ಸೊ ಡೆರಿವೇಶನ್ಸ್ ಆದ್ರೂ ಕೇಳ್ಬಹುದು ಆ ಚಾಪ್ಟರ್ಸ್ ಮೇಲೆ. ಸೊ ತರವಾಗಿ ಪ್ರಿಪೇರ್ ಆಗ್ರಿ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್. ಸೊ ನೆಕ್ಸ್ಟ್ ಸೋರ್ಸಸ್ ಆಫ್ ಎನರ್ಜಿ ಲಾಸ್ ಇನ್ ದ ಟ್ರಾನ್ಸ್ಫಾರ್ಮರ್. ಸೊ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಡಿಫ್ರೆನ್ಸಸ್ ಬಿಟ್ವೀನ್ ಯಾವ್ದ್ರ ಸರ್ ಇಂಟ್ರೆನ್ಸಿಕ್ ಮತ್ತೆ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್, ಎನ್ ಟೈಪ್, ಪಿ ಟೈಪ್ ಇವೆರಡರಾಗ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನೋಡ್ರಿ. ಇಂಟ್ರೆನ್ಸಿಕ್ ಮತ್ತೆ ಎಕ್ಸ್ಟ್ರೆನ್ಸಿಕ್, ಇಲ್ಲಾಂದ್ರೆ ಎನ್ ಟೈಪ್ ಮತ್ತೆ ಯಾವ್ದ್ರ ಸರ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್. ಸೊ ದಟ್ ಡಿಫ್ರೆನ್ಸಸ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಓಕೆ, ಸೊ ನೆಕ್ಸ್ಟ್ ಇದು ಏನು ಮೋಷನಲ್ EMF ಡೆರಿವೇಶನ್. ಈ ಸಲ ಒಂದೇ ಚಾಪ್ಟರ್ ಮೇಲೆ ಡೆರಿವೇಶನ್ಸ್ ಕೇಳ್ಬಹುದು ನೋಡ್ರಿ. ಅವ್ 4 ಡೆರಿವೇಶನ್ಸ್ ದೊಳಗಡೆ ಒಂದ್ ಯಾವ್ದಾದ್ರು ಸೊ ಟೋಟಲ್ 5 ಡೆರಿವೇಶನ್ಸ್ ದೊಳಗಡೆ ಒಂದ್ ಯಾವ್ದಾದ್ರು ಸ್ಟ್ರೇಟ್ ಲೈನ್ ಕೇಳ್ಬಹುದು, ಇಲ್ಲ ಪ್ಲೇನ್ ಕೇಳ್ಬಹುದು, ಇಲ್ಲ ಸ್ಪೆರಿಕಲ್ ಬಾಲ್ ಅಥವಾ ಸ್ಪೆರಿಕಲ್ ಸರ್ಫೇಸ್ ಕೇಳ್ಬಹುದು, ಇಲ್ಲ ಅಂತಂದ್ರೆ ಇಕ್ವಿಪೊಟೆನ್ಷಿಯಲ್ ಯಾವ್ದು ಇಕ್ವಟೋರಿಯಲ್ ಪ್ಲೇನ್ ಅಥವಾ ಲೈನ್ ಮೇಲೆ ಇದ್ದಿದ್ದು
ನೆಕ್ಸ್ಟ್ ಎಕ್ಸಿಎಲ್ ಲೈನ್ ಈ 5 ಡೆರಿವೇಶನ್ ಒಳಗಡೆ ಸೊ ಒಂದ್ ಕೇಳ್ಬೋದು. ನೆಕ್ಸ್ಟ್ ಸರ್ ತಂದ್ರ ಅದು ಪಾರ್ಟ್ ಡಿ ದೊಳಗೆ ಆಗ್ತೈತಿ ಇಂಪಾರ್ಟೆಂಟ್ ಆಗಿ. ಸೊ ನೆಕ್ಸ್ಟ್ ಕ್ರಿಚಾಪ್ಸ್ ಲಾಸ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂತೇಳಿ ಸೊ 2 ಮಾರ್ಕ್ಸಿಗಾದ್ರೂ ಕೇಳ್ಬೋದು, ಇಲ್ಲಾಂದ್ರೆ 3 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ನೆಕ್ಸ್ಟ್ ಪಾರ್ಟ್ ಡಿ ಕ್ವಶನ್ಸ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಹೊಳ್ಳಿ ಇದು ಡೆರಿವೇಶನ್ ಹೊಳ್ಳಿ ರಿಪೀಟ್ ಆಗ್ಬೋದು ನೋಡಿ ಯೂಸಿಂಗ್. ಸೊ ಏನ್ರಿ ಸರ್ ಕ್ರಿಚಾಪ್ಸ್ ಲಾಸ್ ಯೂಸ್ ಮಾಡ್ಕೊಂಡು ಡಿರೈವ್ ದಿ ಬ್ಯಾಲೆನ್ಸ್ಡ್ ಕಂಡೀಷನ್ ಆಫ್ ವಿಟ್ಸ್ಟೋನ್ ಬ್ರಿಡ್ಜ್. ಇಡೀ ಪಾರ್ಟ್ ಡಿ ದೊಳಗೆ ಏನು ಮಾಡ್ಲಿಲ್ಲ ಅಂದ್ರೆ ಇವು 2 ಕ್ವಶನ್ ಮಾತ್ರ ಕಂಪಲ್ಸರಿ ಮಾಡ್ರಿ, 1 and 2. ಸೊ ಇವು ಎರಡದ್ರಾಗ ಒಂದು 100% ಕಾಪಿ ಪೇಸ್ಟ್ ಆಗ್ತೈತಿ ಕ್ವಶನ್, ಯಾವುದೇ ಎಕ್ಸಾಮ್ ಇರ್ಲದು. ಸೊ ಯಾವ್ದ್ರಿ ಸರ್ ಅಂದ್ರೆ ಫುಲ್ ವೇವ್ ರೆಕ್ಟಿಫೈಯರ್ ಒಂದು, ನೆಕ್ಸ್ಟ್ ಸರ್ ಅಂದ್ರೆ ಹಾಫ್ ವೇವ್ ರೆಕ್ಟಿಫೈಯರ್ ಇನ್ನೊಂದು. ಇವೆರಡದ್ರಾಗ ಒಂದು ಸೊ 5 ಮಾರ್ಕ್ಸ್ಗೆ 200% ದಟ್ ಈಸ್ ಗೋಯಿಂಗ್ ಟು ಗೆಟ್ ರಿಪೀಟ್ ಒನ್ಸ್ ಅಗೇನ್. ಓಕೆ, 2ನೇ ಎಕ್ಸಾಮ್ಗೂ ಬರ್ತೈತಿ, 3ನೇ ಎಕ್ಸಾಮ್ಗೂ ಬರ್ತೈತಿ. ಸೊ ಇದ್ರದ್ದು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೈತಿ ಕಂಪ್ಲೀಟ್ ಆಗಿ. ಫಸ್ಟ್ ಫ್ರೀ ಕಂಟೆಂಟ್ ನ ವಾಚ್ ಮಾಡಿ, ದೆನ್ ಯು ಕ್ಯಾನ್ ಗೆಟ್ ಇನ್ ಟು ದಿ ಸೊ ಕೋರ್ಸಸ್, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಲಾಟ್ ಫಾರ್ ಯು ಪೀಪಲ್ ಫಾರ್ ದ ಪ್ರಿಪರೇಷನ್. ನೆಕ್ಸ್ಟ್ ಸರ್ ಅಂದ್ರೆ ಅದ್ರ ಜೊತೆಗೆ ಸೊ ಇಲ್ಲಿ ಏನ್ ಹೇಳಿದಿನಲ್ಲ ಆಗಲೇ ಡೆರಿವೇಶನ್ಸ್. ಸೊ ಇದು ಯಾವುದು ಹೈಡ್ರೋಜನ್ ಅಟೆಮ್ದು ಸೊ ಕನ್ಸರ್ನ್ ದಿ ಟೋಟಲ್ ಎನರ್ಜಿ ಆಗಿರ್ಬೋದು ಮತ್ತೆ ರೇಡಿಯಸ್ ಆಫ್ ದಿ nth ಆರ್ಬಿಟ್ ಆಗಿರ್ಬೋದು, ಅದನ್ನ ಡೆರಿವೇಶನ್ ಕೇಳ್ಬೋದು. ಓಕೆ, ಸೊ ಆಲ್ರೆಡಿ ಮಟೀರಿಯಲ್ಸ್ ಮೇಲೆ ಅಂತೂ ಒಂದು ಕಂಪ್ಲೀಟ್ ಆಗಿ ಕ್ವಶನ್ ಕೇಳ್ತಾನೆ ಅಂತ ಹೇಳಿದೆ. ನೆಕ್ಸ್ಟ್ ಇದ್ರದ್ದು ಪಾಸಿಂಗ್ ಪ್ಯಾಕೇಜ್ ಯಾವ ತರ ಇದೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಹೆಂಗ್ ತೋರಿಸಿರ್ತಲ್ಲ ಅದೇ ತರನೇ ಸ್ವಲ್ಪ ಚೇಂಜಸ್ ಏನಪ್ಪಾ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಫಿಸಿಕ್ಸ್ ಪ್ರಿಪೇರ್ ಮಾಡಲಾಗಿದೆ. ನೆಕ್ಸ್ಟ್ ಇದು ಆದ ಬಳಿಕ ಮ್ಯಾಥ್ಸ್ ಮಾಡಿ ಅಪ್ಲೋಡ್ ಮಾಡ್ತದ. ಸೊ ಲೆಟಸ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಿ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್. ಸ್ವಲ್ಪ ಫಾಸ್ಟ್ ಆಗಿ ತೋರಿಸಿರ್ತದೆ ನೋಡ್ರಿ, ಯಾಕಂದ್ರೆ ಇದು ಪ್ರಿಪರೇಷನ್ ಯಾವ ಉದ್ದೇಶದಿಂದ ಮಾಡ್ಯಾರ ಎಲ್ಲಾ ಎಕ್ಸಾಮ್ಗೂ ಹೆಲ್ಪ್ ಆಗಲಿ ಅಂತ ಹೇಳಿ. ಓನ್ಲಿ ಸೆಕೆಂಡ್ ಎಕ್ಸಾಮ್ ಫಸ್ಟ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಅಲ್ಲ. ಸೊ 2024 ಕೀ ಆನ್ಸರ್ಸ್. ಸೊ ಔಟ್ ಆಫ್ 50 ಮಾರ್ಕ್ಸ್ 45 ಮಾರ್ಕ್ಸ್ ವೇರ್ ಅಪಿಯರ್ಡ್ ಇನ್ 2024. 2025 ಆಲ್ರೆಡಿ ವಿತ್ ಪೇಜ್ ನಂಬರ್ ಪ್ರೂಫ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೈತಿ. ಸೊ ಅದನ್ನ ನೋಡ್ಕೊಳ್ರಿ, ಆಪ್ ದೊಳಗನು ಅಪ್ಲೋಡ್ ಮಾಡೈತಿ ಮತ್ತೆ ಯೂಟ್ಯೂಬ್ನಾಗ. ಸೊ ಇಲ್ಲಿ ಬ್ಲೂ ಪ್ರಿಂಟ್ ಕೊಡಲಾಗಿದೆ ಎಲ್ಲಾ ಚಾಪ್ಟರ್ಸ್ ಯಾವ ತರ ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಟ್ ಆಗ್ತಾವ ಮತ್ತೆ ಎಲ್ಲೆಲ್ಲಿ ಕೇಳ್ತಾನ ಅಂತ ಅನ್ನೋದು. ಸೊ ಯು ಕ್ಯಾನ್ ಗ್ಲಾನ್ಸ್ ದಟ್. ನೆಕ್ಸ್ಟ್ ಇದು ಇನ್ನೇಗೆ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದೇವಲ್ಲ 100% ಫಿಕ್ಸ್ ಕ್ವಶನ್ಸ್ ಗಳು ಅಂತೇಳಿ. ಸೊ ಅದೇ ಇಲ್ಲಿ ಕೊಡಲಾಗಿದೆ. ಸೊ ಇನ್ನೂ ಒಂದಿಷ್ಟು ಆಗಲೇ ಹೇಳಿದ್ನಲ್ಲ ಡೆರಿವೇಶನ್ಸ್ ಗಳು. ಸೊ 1ನೇ ಚಾಪ್ಟರ್ಸ್ ಮೇಲೆ ಅದು ಎಕ್ಸಿಎಲ್ ಲೈನ್ ಮೇಲೆ ಆಗಿರ್ಬೋದು, ಇಕ್ವಟೋರಿಯಲ್ ಮೇಲೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಸೊ ಯಾವ್ದ್ರಿ ಸರ್ತ ಸ್ಟ್ರೇಟ್ ಲೈನ್ ಆಗಿರ್ಬೋದು, ಮತ್ತೆ ಯಾವ್ದ್ರಿ ಸರ್ತ ಪ್ಲೇನ್ ಸರ್ಫೇಸ್ ಆಗಿರ್ಬೋದು, ಇಲ್ಲಾಂದ್ರೆ ಸೊ ಸ್ಪೆರಿಕಲ್ ಬಾಲ್ ಆಗಿರ್ಬೋದು. ಸೊ ಒಂದು ಡೆರಿವೇಶನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒನ್. ಸೊ ನೆಕ್ಸ್ಟ್ ರಿಸರ್ಟ್ ಅಂದ್ರೆ ಅದು ಆದ ಬಳಿಕ ಸೊ ಇನ್ನ ಒಂದು ಕ್ವಶನ್ ಇದು ಕಂಪಲ್ಸರಿ ಪ್ರಿಪೇರ್ ಮಾಡ್ರೆ. ಜಸ್ಟ್ ಎ ಮಿನಿಟ್ ಐ ವಿಲ್ ಶೋ ಯು. ಸೊ ಯಾವ್ದ್ರಿ ಸರ್ತ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಬ್ಸರ್ವೇಷನ್ಸ್ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಪ್ರಿಪೇರ್ ತರೋಲಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ ಕೊಟ್ಟಿದ್ದ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದೆ ಕೊಟ್ಟೈತಿ. ಸೊ ಇದು ಡೆರಿವೇಶನ್ಸ್ ಮೋಸ್ಟ್ ಮತ್ತೆ ಹೊಳ್ಳಿ ರಿಪೀಟ್ ಆಗ್ಬೋದು ನೋಡು. nth ಆರ್ಬಿಟ್ ರೇಡಿಯಸ್ ಆಗಿರ್ಬೋದು, ಟೋಟಲ್ ಎನರ್ಜಿ ಆಗಿರ್ಬೋದು, ಇಲ್ಲ ಬೋಸ್ ಪಾಸ್ಟುಲೇಟ್ಸ್ ನ ಕೇಳ್ಬಿಟ್ನಂದ್ರೆ ಅವು ಮಿಸ್ ಆಗ್ತಾವ ಅಷ್ಟೇ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಸೊ ಚಾಪ್ಟರ್ ವೈಸ್ ಯಾವ ತರ ಇದೆ ಅಂತ ಅದನ್ನ ತೋರಿಸ್ಕೊಂಡು ಹೋಗಿರ್ತದೆ. ಸೊ ಜಸ್ಟ್ ಎ ಮಿನಿಟ್. ಓಕೆ, ಇಲ್ಲಿ ಚಾಪ್ಟರ್ ವೈಸ್ 100% ಫಿಕ್ಸ್ ನ ಸೊ ಪಾರ್ಟ್ ಎ ಪಾರ್ಟ್ ಬಿ. ಪಾರ್ಟ್ ಎ ಅದನ್ನು ಈಗ MCQs ಇರೋದ್ರಿಂದ ಈವನ್ ಕ್ವಶನ್ಸ್ ನ ರಿಪೀಟ್ ಆಗಂಗಿಲ್ಲ ಪಾರ್ಟ್ ಎದಾಗ. ಬಟ್ ಯು ಕ್ಯಾನ್ ಸಿ SI ಯೂನಿಟ್ ಆಫ್ ಚಾರ್ಜ್ ಈಸ್ ಅಂತೇಳಿ MCQs ದಾಗ ಕೇಳ್ಬೋದು. ಇದಕ್ಕೆ ಇವ್ರದ್ದು ಎಲ್ಲದರದ್ದು ಕಂಪ್ಲೀಟ್ ಆನ್ಸರ್ಸ್ ನ ಎಲ್ಲಿ ಕೊಟ್ಟಿದ್ರಿ ಸರ್ ಅಂತಂದ್ರೆ ಇದ್ರ ಕೆಳಗಡೆ ಏನದಲ್ಲ 100% ಫಿಕ್ಸ್ ಕ್ವಶನ್ಸ್ ಆದ ಬಳಿಕ ಚಾಪ್ಟರ್ ವೈಸ್ ಸೊ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಾಗ ಜಸ್ಟ್ ಎ ಮಿನಿಟ್ ಐ ವಿಲ್ ಶೋ ಯು. ಓಕೆ, ಸ್ವಲ್ಪ ಸ್ಪೀಡ್ ಹೋಗಿರ್ತದ. ಇಲ್ಲ ಐತ್ ನೋಡ್ರಿ, ಈ ಚಾರ್ಟ್ ನ ಥರೋವಾಗಿ ಪ್ರಿಪೇರ್ ಆಗ್ರಿ. ಈ ಚಾರ್ಟ್ ದಿಂದ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದ್ರಿ ಸರ್ ಅಂತಂದ್ರೆ ಪ್ರತಿ ಎಕ್ಸಾಮ್ 2 ಮಾರ್ಕ್ಸ್ ಬರ್ತೈತಿ ನೋಡ್ರಿ. ಅದು ಎಸ್ಪೆಷಲಿ ಯೂಸಸ್, ಅದು ಗಾಮಾ ರೇಸ್ ಯೂಸಸ್ ಆಗಿರ್ಬೋದು, ಎಕ್ಸ್ರೇ ಯೂಸಸ್ ಆಗಿರ್ಬೋದು, UV ರೇಸ್ ಇದ್ರದ್ದು ಕಂಪ್ಲೀಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೈತೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ವಿಡಿಯೋ ಆಲ್ಸೋ. ಓಕೆ, ಸೊ ಲೆಟ್ ಅಸ್ ಸಿ ಹಿಯರ್ ನೆಕ್ಸ್ಟ್ ಚಾಪ್ಟರ್ಸ್ ಸೊ 100% ಫಿಕ್ಸ್ ಕ್ವಶನ್ಸ್. ಇದು 100% ಫಿಕ್ಸ್ ಕ್ವಶನ್ಸ್ ಆಗನೆ ಮೋಸ್ಟ್ ಪ್ರಾಬಬ್ಲಿ ಕೀ ಆನ್ಸರ್ ನ ಕೊಟ್ಟು ಕೆಲವೊಂದಿಷ್ಟು ಪ್ರಿವಿಯಸ್ ಇಯರ್ ಕೀ ಆನ್ಸರ್ ಕೊಟ್ಕೆ ಇಲ್ಲಿ ಕೀ ಆನ್ಸರ್ ನ ಪ್ರೊವೈಡ್ ಮಾಡಿ. ನೆಕ್ಸ್ಟ್ ಏನ್ರಿ ಸರ್ ಅಂತಂದ್ರೆ ಚಾಪ್ಟರ್ ವೈಸ್ ಸೊ 100% ಕ್ವಶನ್ಸ್ ಏನ್ ಮ್ಯಾಲ್ ತೋರಿಸಿತ್ತಲ್ಲ ಅವ್ರದ್ದು ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಸೊ ಕೊಡ್ಲಾಗಿದೆ. ಜಸ್ಟ್ ಎ ಮಿನಿಟ್ ಐ ವಿಲ್ ಶೋ ಯು. ಸೊ ಇವು ಕೀ ಆನ್ಸರ್ಸ್ ನ ನೋಡ್ಕೊಳ್ರಿ. ಮತ್ತೆ ಹೊಳ್ಳಿ ಸೇಮ್ ಕ್ವಶನ್ಸ್ ನ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ ವಿತ್ ಪೇಜ್ ನಂಬರ್ ನ. ಸೊ 2024 ದಾಗ ಯಾವಾಗಿದ್ದು 2023 ದಾಗ ಇದೊಂದು ಕರೆಂಟ್ ಲೂಪ್ ಈ ಕ್ವಶನ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಯಾರು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಎಸ್ಪೆಷಲಿ ದಿಸ್ ಒನ್. ಏನಂತ ಸರ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಎಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಕರೆಂಟ್ ಲೂಪ್ ಯೂಸಿಂಗ್ ಬಯೋಟ್ ಸಾವರ್ಟ್ಸ್ ಲಾ. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ ಇದು. ಓಕೆ,
So most of the times that was repeated again, there will be the probable chances to get repeated. ಯಾವುದೇ ಕಾರಣಕ್ಕೂ ಹಾಫ್ ವೇವ್ ರೆಕ್ಟಿಫೈಯರ್ ಮತ್ತು ಫುಲ್ ವೇವ್ ರೆಕ್ಟಿಫೈಯರ್ ಯಾವುದೇ ಏನು ಓದಲಿಲ್ಲ ಅಂದ್ರೆ ಪಾರ್ಟ್ ಡಿ ಇವು ಎರಡು ಕ್ವಶನ್ ಮಾತ್ರ ಕಂಪಲ್ಸರಿ ಓದ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ, ಸೊ ಟೋಟಲ್ ಆಗಿ 4 ಕೊಟ್ಟೈತೆ ಆ ಚಾಪ್ಟರ್ದಾಗ, 4ರಾಗಿ ಮಿನಿಮಮ್ ಅವು 2 ಓದ್ರಿ. ಮತ್ತೆ ಎಸಿದ ಮೇಲೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಹಳ ಈಸಿ ಪ್ರಾಬ್ಲಮ್ ಬರ್ತದ, ಸಾಲ್ವ್ ಟೈಪ್ ಬರ್ಬೋದು, ಇಲ್ಲಾಂದ್ರೆ ಸಿಮಿಲರ್ ಟೈಪ್ ಬರ್ಬೋದು. ಅದಕ್ಕೆ ನೀವು ಕರೆಕ್ಟ್ ಆಗಿ ಎಸಿದ ಮೇಲೆ ಕರೆಕ್ಟ್ ಆಗಿ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ 2023 ಕೀ ಆನ್ಸರ್ಸ್ ನ ಕೊಡಲಾಗಿದೆ. ಸೊ ಯು ಕ್ಯಾನ್ ಜಸ್ಟ್ ಗ್ಲಾನ್ಸ್. ಲೆಟ್ ಅಸ್ ವಿ ಶಲ್ ಗೆಟ್ ಇಟ್ ಟು ದಿ ಪಾಸ್ಟ್. ಓಕೆ, ವಿಟ್ಸ್ಟೋನ್ ಬ್ರಿಡ್ಜ್ so concern to the derivation aspect, that is going to be the most important. Okay, so concern to this mostly EMF so derivation this, so concern to the induced, so that is in a conductor moving in a uniform magnetic field. Okay, mostly EMF, so this is the most important. ಸೊ ಕೆಲವೊಂದಿಷ್ಟು ವಿಡಿಯೋ ಮಾಡಿ ಮ್ಯಾಕ್ಸಿಮಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೈತಿ ಆ್ಯಪ್ದಾಗ ಅದು. ಸೊ ಯು ಕ್ಯಾನ್ ಡೌನ್ಲೋಡ್ ದಿ ಆ್ಯಪ್ ಅಂಡ್ ಗೆಟ್ ದಿ ಯುಟಿಲಿಟಿ ಆಫ್ ದಟ್ ಅವೈಲಬಲ್ ಸೊ ರಿಸೋರ್ಸ್. ಸೊ ಇದೊಂದು ಕೀ ಆನ್ಸರ್ ಆಯ್ತು ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ. ಸೊ ನೆಕ್ಸ್ಟ್ ಏನಿದೆ ಸರ್ ಅಂತಂದ್ರೆ ದಟ್ ಈಸ್ ಚಾಪ್ಟರ್ ವೈಸ್ ಯಾವ ತರ ಅದು ಪಾಸಿಂಗ್ ಪ್ಯಾಕೇಜ್ ಇದೆ ಅಂತ ಅನ್ನೋದು. ಸೊ ದಟ್ ಈಸ್ ಗಿವನ್, ಜಸ್ಟ್ ಎ ಮಿನಿಟ್. ಎಸ್, ಇಲ್ಲಿಂದ ಫಸ್ಟ್ ಚಾಪ್ಟರ್ದು ಸೊ ಯಾವ ತರ ಪಾರ್ಟ್ ಎದು ಮತ್ತೆ ಪಾರ್ಟ್ ಬಿದು. ಪಾರ್ಟ್ ಎದು ನೀವು ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ರಿ. ಇದೇ ಪಾರ್ಟ್ ಬಿ ದ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಅಂತ ಹೇಳಿ ಕೇಳ್ತಾನ. ಇಲ್ಲ ಅಂತಂದ್ರೆ ವಾಟ್ ಡು ಮೀನ್ ಬೈ ಎಲೆಕ್ಟ್ರಿಕ್ ಡೈಪೋಲ್, ವಾಟ್ ಡು ಮೀನ್ ಬೈ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತೇಳಿ 2 ಡೆಫಿನಿಷನ್ಸ್ ಕೂಡಿ ಕೇಳ್ಬೋದು. ನೆಕ್ಸ್ಟ್ ಇವು MCQs ದಾಗ SI ಯೂನಿಟ್ ಆಫ್ ಚಾರ್ಜ್ ಈಸ್ ಅಂತೇಳಿ ಕೇಳ್ಬೋದು. ಅವಾಗ ಬರೆಯಕ್ ಹೆಲ್ಪ್ ಆಗ್ತದೆ. ಪಾರ್ಟ್ ಎದನ್ನು ನೋಡ್ಕೊಳ್ರಿ, ಇಶ್ಯೂಸ್ MCQs ಇದ್ರೂ ಇವನು ಸ್ವಲ್ಪ ಮಟ್ಟಿಗೆ ಹೆಲ್ಪ್ಫುಲ್ ಆಗ್ತಾವ. ನೆಕ್ಸ್ಟ್ ಪಾರ್ಟ್ ಬಿದು ಸೊ ಅದ್ರಾಗ ಎಸ್ಪೆಷಲಿ ಈ ಕ್ವಶನ್ ಮಾತ್ರ ಕಂಪಲ್ಸರಿ ಪ್ರಿಪರೇಷನ್ ಮಾಡ್ಕೊಳ್ರಿ. ಯಾವ್ದ್ರಿ ಸರ್? ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮತ್ತೆ ಪ್ರಾಪರ್ಟೀಸ್ ಆಫ್ ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಕಂಪಲ್ಸರಿ ಎರಡದ್ರಾಗ ಒಂದು ಅಪಿಯರ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಾಂದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಅಂತೇಳಿ ಇದು. ಓಕೆ, ಸೊ ಅದಕ್ಕೆ ತರೋವಾಗಿ ಪ್ರಿಪರೇಷನ್ ಮಾಡ್ಕೊಳ್ರಿ. ಓಕೆ, ಇವು ಡೆರಿವೇಶನ್ಸ್ ಈ ಸಲ ಸೆಕೆಂಡ್ ಎಕ್ಸಾಮ್ಕ ಮತ್ತೆ ಥರ್ಡ್ ಎಕ್ಸಾಮ್ಕ ಪ್ರಾಬ್ಲಮ್ ಬದಲಾಗಿ 1ನೇ ಚಾಪ್ಟರ್ ಮೇಲೆ ಡೆರಿವೇಶನ್ ಬರೋಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದಕ್ಕೆ ಹಂಗಂತೇಳಿ ಪ್ರಾಬ್ಲಮ್ ಬರಬಾರ್ದತ್ತೆ ರೂಲ್ಸ್ ಇಲ್ಲ, ಬರ್ಬೋದು, ಬಟ್ ತರೋ ವಿತ್ ದ ಡೆರಿವೇಶನ್ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ನೆಕ್ಸ್ಟ್ ಇದೇ ತರ ಹೋದ್ರೆ ಸೆಕೆಂಡ್ ಚಾಪ್ಟರ್ದನು ಇಲ್ಲಿ ಸೊ ಕೊಡ್ಲಾಗಿದೆ. ಸೆಕೆಂಡ್ ಚಾಪ್ಟರ್ದನು ಯು ಕ್ಯಾನ್ ಜಸ್ಟ್ ಗ್ಲಾನ್ಸ್. ಇದ್ರಾಗ ಎಸ್ಪೆಷಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಓಕೆ, ಅದ್ರ ಮೇಲೆ ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಂತೇಳಿ. ಸೊ ಜಸ್ಟ್ ಏರಿಯಾ ಆಫ್ ದಿ ಪ್ಲೇಟ್ ಆಗಿರ್ಬೋದು, ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಅಂದ್ರೆ ಗ್ಯಾಪ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೊ ಈ ಸದ್ ಇದೊಂದು ಪ್ಲೇಟ್ ಅಂದ್ರೆ ಇದೊಂದು ಪ್ಲೇಟ್ ಅಂದ್ರೆ ಇವಕ್ಕೆ ನಡುವಿನ ಗ್ಯಾಪ್ ಆಗಿರ್ಬೋದು. ಮತ್ತೆ ಡೈ ಎಲೆಕ್ಟ್ರಿಕ್ ಸೊ ಕಾನ್ಸ್ಟಂಟ್ ಆಗಿರ್ಬೋದು. ಸೊ ಅದನ್ನ ಫ್ಯಾಕ್ಟರ್ಸ್. ನೆಕ್ಸ್ಟ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಏನು? ನೆಕ್ಸ್ಟ್ ವಾಟ್ ಆರ್ ದಿ ಪ್ರಾಪರ್ಟೀಸ್ ಅಂತೇಳಿ. ಸರ್ಫೇಸಸ್ ವಿಚ್ ಆರ್ ಹ್ಯಾವಿಂಗ್ ಏನಪ್ಪಾ ಅಂದ್ರೆ ಈಕ್ವಲ್ ಪೊಟೆನ್ಷಿಯಲ್ ಅಥವಾ ಸೇಮ್ ಪೊಟೆನ್ಷಿಯಲ್ ಅಟ್ ಆಲ್ ದಿ ಪಾಯಿಂಟ್ಸ್ ಅಂದ್ರೆ ಅದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಹೇಳಿ ಕರಿತೀರಿ. ಅದರ ಪ್ರಾಪರ್ಟೀಸ್ ಯಾವತ್ತು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಾರ್ಮಲ್ ಆಗಿ ಇರ್ತೈತಿ. ಸೊ ದಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ ಆಗಿದ್ರೆ. ಸೆಕೆಂಡ್ ಪ್ರಾಪರ್ಟಿ ಏನ್ರಿ ಸರ್? 2 ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ಗಳು ಅಂದ್ರೆ 2 ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ದೇ ಆರ್ ನಾಟ್ ಗೋಯಿಂಗ್ ಟು ಇಂಟರ್ಸೆಕ್ಟ್ ಆರ್ ಎಲ್ಸ್ ದೇ ನೆವರ್ ಕ್ರಾಸ್ ಈಚ್ ಅದರ್ ಅಂತೇಳಿ. ಸೊ ನೆಕ್ಸ್ಟ್ ಸರ್ ಅಂದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಮೇಲೆ ಪೊಟೆನ್ಷಿಯಲ್ ಎಟ್ ಎವ್ರಿ ಪಾಯಿಂಟ್ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಸೇಮ್ ಆರ್ ಎಲ್ಸ್ ಈಕ್ವಲ್ ಅಂತೇಳಿ. ಸೊ ಆರ್ ಎಲ್ಸ್ ಕಾನ್ಸ್ಟಂಟ್ ಅಂತೇಳಿ. ನೆಕ್ಸ್ಟ್ ವಾಟ್ ಇಟ್ ಇಂಡಿಕೇಟ್ಸ್ ಅಂತಂದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಂಡಿಕೇಟ್ಸ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆನಾ ಅಥವಾ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದು. ಸೊ ದಟ್ ಇಸ್ ಮ್ಯಾಕ್ಸಿಮಮ್ ಇಕ್ವಿಪೊಟೆನ್ಷಿಯಲ್ ಜಾಸ್ತಿ ಇತ್ತಂದ್ರೆ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತೇಳಿ ತೋರಿಸಿದ್ರೆ, ಕಡಿಮೆ ಇದ್ರೆ ವೀಕ್ ಎಲೆಕ್ಟ್ರಿಕ್ ಸೊ ಫೀಲ್ಡ್ ಅಂತೇಳಿ. ಅದೇ ತರನೇ ಕೆಪಾಸಿಟರ್ದ ಮೇಲೆ ಎಸ್ಪೆಷಲಿ ಯಾವ್ದ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಒಂದು ಸಿರೀಸ್ ಆಗಿರ್ಬೋದು ಮತ್ತೆ ಪ್ಯಾರಲಲ್ದು ಇವೆರಡದ್ರಾಗ ಒಂದು ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ದಟ್ ಸಿರೀಸ್ ಆಸ್ ವೆಲ್ ಆಸ್ ಪ್ಯಾರಲಲ್ ಕೆಪಾಸಿಟನ್ಸ್. ಇದ್ರದ್ದು ವಿಡಿಯೋನ ಅವತ್ತು ಲಾಸ್ಟ್ ಮೂಮೆಂಟಿಗೆ ವಿಡಿಯೋ ಮಾಡೈತಿ, ಭಾಳ ಸ್ಪೀಡ್ ಮಾಡೈತಿ, ಅದನ್ನ ನೋಡ್ಕೊಳ್ರಿ. ಸೊ ನಾರ್ಮಲ್ ಸ್ಪೀಡ್ ಇಟ್ಕೊಂಡು ನೋಡ್ರಿ ಸೊ ದಟ್ ಯು ಕ್ಯಾನ್ ಗೆಟ್ ಇಟ್ ವೆರಿ ಕ್ಲಿಯರ್. ಓಕೆ, ಅದೇ ತರನೇ ಬಂದ್ರೆ ಸೊ ಥರ್ಡ್ ಚಾಪ್ಟರ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಿ ಥರ್ಡ್ ಚಾಪ್ಟರ್. ಜಸ್ಟ್ ಎ ಮಿನಿಟ್. ಇದ್ರ ಮೇಲೆ ಸೆಕೆಂಡ್ ಚಾಪ್ಟರ್ ಮೇಲೆ ಪ್ರಾಬ್ಲಮ್ಸ್ ನ ಮತ್ತೆ ಹೊಳ್ಳಿ ರಿಪೀಟ್ ಆಗ್ಬೋದು. ಸಾಲ್ವ್ ಪ್ರಾಬ್ಲಮ್ಸ್ ನ ಯು ಕ್ಯಾನ್ ಪ್ರಾಕ್ಟೀಸ್ ದೀಸ್ ಪ್ರಾಬ್ಲಮ್ಸ್ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಎಸ್ಪೆಷಲಿ ಥರ್ಡ್ ಚಾಪ್ಟರ್ದ ಮೇಲೆ ಏನಪ್ಪಾ ಅಂದ್ರೆ ಕಂಪಲ್ಸರಿ ಯಾವುದು ದಟ್ ಕೂಲಮ್ಸ್ ಲಾ ಯೂಸ್ ಮಾಡ್ಕೊಂಡು ಸೊ ಓಮ್ಸ್ ಲಾ ಸ್ಟೇಟ್ಮೆಂಟ್ ಲಿಮಿಟೇಷನ್ಸ್ ಇವು ಕೇಳ್ಬೋದು. ಬಿಟ್ರೆ ಮತ್ತೆ ಯಾವ್ದ್ರ ಸತ ಯಾವ್ದು ಕ್ರಿಚಪ್ಸ್ ಲಾ ಅದು ಫಸ್ಟ್ ಲಾ ಸೆಕೆಂಡ್ ಲಾ ಅದು ಸ್ಟೇಟ್ಮೆಂಟ್ ಅದು ಕೇಳ್ಬೋದು ಎಕ್ಸ್ಪ್ಲೇನ್ ಅಂತೇಳಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ according to me, so that again once again this question may get repeat. Illi
ಯಾವ್ದ್ರಿ ಸರ್ ರೆಸಿಸ್ಟೆನ್ಸ್ ಸೀರೀಸ್ ಮತ್ತೆ ಪ್ಯಾರಲಲ್ ಇವೇನ್ ಕೇಳಂಗಿಲ್ಲ, ಡಿಲೀಟೆಡ್ ದಾಗ ಅದ, ಯು ಕ್ಯಾನ್ ಇಗ್ನೋರ್ ದೀಸ್ ಟು, ನೋ ಇಶ್ಯೂಸ್. ಸೊ ಬಟ್ ಯಾವ್ದನ್ನ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇದು ವಿಟ್ಸ್ಟೋನ್ ಬ್ರಿಡ್ಜ್. ಇಲ್ಲ ಅಂದ್ರೆ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ಅವೆರಡು ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಇವು 3 ಕ್ವಶನ್ ತರವಾಗಿ ಪ್ರಿಪೇರ್ ಮಾಡ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಲಾಟ್. ಸೊ ಇದೇ ತರನೇ ಸೊ ಕಂಪ್ಲೀಟ್ ಆಗಿ ಎಲ್ಲಾ ಚಾಪ್ಟರ್ಸ್ ನ ಈ PDF ನ ಡೌನ್ಲೋಡ್ ಮಾಡ್ಕೊಂಡು ಸೊ ಎಲ್ಲಾ ಚಾಪ್ಟರ್ಸ್ ಸೊ ಪಾಸಿಂಗ್ ಪ್ಯಾಕೇಜ್ ನ ಯು ಕ್ಯಾನ್ ಗೋ ಥ್ರೂ. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ. ಈಗ ನೆಕ್ಸ್ಟ್ ಇಲ್ಲಿ ಏನಿದೆಪ್ಪ ಅಂತಂದ್ರೆ ಆಲ್ರೆಡಿ ನಿಮಗೆ ಆಪ್ ನ ಕೆಮಿಸ್ಟ್ರಿ ದೊಳಗನು ತೋರಿಸೈತಿ, ಬಯಾಲಜಿ ದೊಳಗನು ತೋರಿಸೈತಿ. ಆಲ್ರೆಡಿ ಕೆಲವೊಬ್ರು ಡೌನ್ಲೋಡ್ ಮಾಡ್ಕೊಂಡ್ರಿ. ಸೊ ಪ್ಲೇ ಸ್ಟೋರ್ ಮುಖಾಂತರ SPUC ಇದ್ರದ್ದು ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಕೆಲವೊಬ್ರು ಕೇಳಿದ್ರು. ಸೊ ಅದಕ್ಕೆ ಲಿಂಕ್, ಈ ಆಪ್ ಲಿಂಕ್ ಏನದಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತದೆ, ಅಲ್ಲಿಂದನು ಡೌನ್ಲೋಡ್ ಮಾಡ್ಕೋರಿ. ನೆಕ್ಸ್ಟ್ ಆಲ್ರೆಡಿ ಏನಾಗಿ ಡಿಸ್ಕಷನ್ ಮಾಡಿದವಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಸೊ ಕನ್ಸರ್ನ್ ಟು ದಿ ಪಾರ್ಟ್ ಡಿ. ಸೊ ಎಸ್ಪೆಷಲಿ ಯಾವ್ಯಾವ ಆಗ್ತವ್ರಿ ಸರ್ ಅಂತಂದ್ರೆ ಇದರ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಸೊ ಇಫೆಕ್ಟ್ ಆಗಿರ್ಬೋದು, ಇಲ್ಲಾಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಆಗಿರ್ಬೋದು, ಮತ್ತೆ ಸರ್ ಅಂತಂದ್ರೆ ಬೈ ಅಜ್ಯೂಮಿಂಗ್ ಬೋಸ್ಟ್ ಪಾಸ್ಟುಲೇಟ್ಸ್ ಡೆರಿವೇಶನ್ ಆಗಿರ್ಬೋದು, ಅದು ಟೋಟಲ್ ಎನರ್ಜಿದು ಅಥವಾ ಎಂತ ರೇಡಿಯಸ್ ಆಫ್ ಎಂತ ಆರ್ಬಿಟ್ದು. ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದಟ್ ಇನ್ ಡಿಟೇಲ್ ಆಗಿ. ಸೊ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೈತಿ. ನೆಕ್ಸ್ಟ್ ಸೊ ಇಲ್ಲಿ ಕೋರ್ಸ್ ವೈಸ್ ಜಸ್ಟ್ 300 rupees ಒಳಗಡೆ ನಿಮಗೆ ಸಿಗಂಗ ಪ್ರತಿಯೊಂದು ಫಿಸಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು. ಸೊ ಇವ್ರದ್ದು ಪ್ರೈಸ್ ಹೈಕ್ ಎಂದಕ್ಕಪ್ಪ ಅಂದ್ರೆ 16th ಹಿಡಿದು ಹೈಕ್ ಅಕ್ಕ. ಬಿಫೋರ್ ದಟ್ ಯು ಕ್ಯಾನ್ ಸೊ ಹೂವರ್ ಇಂಟ್ರೆಸ್ಟೆಡ್ ಎಲ್ಲರಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಸೊ 80% ದಷ್ಟು ಆಫ್ ಇಟ್ಟೈತಿ. ಎಲ್ಲಾ ಸ್ಟೂಡೆಂಟ್ಸ್ಗೆ ಎಕನಾಮಿಕಲಿ ಹೆಲ್ಪ್ಫುಲ್ ಆಗಲಿ ಮತ್ತೆ ಅವ್ರ ಸೆಕೆಂಡ್ ಎಕ್ಸಾಮ್ ಪ್ರಿಪರೇಷನ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಸೊ ಜಸ್ಟ್ 20% ದಷ್ಟು ನೀವು ಪೇ ಮಾಡಿಕೆ ಸೊ ಯು ಕ್ಯಾನ್ ಗೆಟ್. ಅದರ್ವೈಸ್ 16th ಆನ್ವರ್ಡ್ಸ್ ಪ್ರೈಸ್ ಈಸ್ ಗೋಯಿಂಗ್ ಟು ಗೆಟ್ ಹೈಕ್. ಮತ್ತೆ ಇದ್ರಾಗ ಕೋರ್ಸ್ ನ ಬೈ ಮಾಡ್ಕೊಂಡ್ರೆ ಏನ್ ಸಿಗ್ತೈತ್ರಿ ಸರ್? ಸಮ್ ಆಫ್ ದಿ ಪ್ರೀ ಕಂಟೆಂಟ್ ಆರ್ ದೇರ್. ಸೊ ಫಿಸಿಕ್ಸ್ ಏನೇನ್ ಅನ್ನೋದು ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಸಿಗ್ತೈತಿ, ಕಂಪ್ಲೀಟ್ PDF. ನೆಕ್ಸ್ಟ್ ಪಾರ್ಟ್ ಸಿ ಪಾರ್ಟ್ ಬಿ ಕೆಲವೊಂದಿಷ್ಟು ಇಲ್ಲಿ ಕ್ವಶನ್ಸ್ ವಿಡಿಯೋನ ಮಾಡಿ ಆಡ್ ಮಾಡಲಾಗಿದೆ. ಕೆಲವೊಂದಿಷ್ಟು ಚಾಪ್ಟರ್ ವೈಸ್ ಇದಾವ, ಕೆಲವೊಂದಿಷ್ಟು 100% ಫಿಕ್ಸ್ ಇದ್ದಿದ್ದು ಸೆಲೆಕ್ಟೆಡ್ ಇದಾವ. ಇನ್ನು ಕೆಲವೊಂದಿಷ್ಟು ಅವಶ್ಯಕತೆ ಇತ್ತು, ಪಾಸಿಬಲ್ ಆಯ್ತು ಅಂತಂದ್ರೆ ಕೆಲವೊಂದಿಷ್ಟು ಇನ್ನೂ ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ತಾವ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯುವರ್ ಸೆಕೆಂಡ್ ಎಕ್ಸಾಮ್ ಪ್ರಿಪರೇಷನ್. ಓಕೆ, ಆಸ್ ಐ ಸೆಡ್ ಸೊ ಪ್ರೈಸ್ ಎಂತ ಹೈಕ್ ಆಗ್ತದೆ ಅಂದ್ರೆ 16th ಹಿಡಿದು ಹೈಕ್ ಆಗ್ತದೆ. ಬಿಫೋರ್ ದಟ್ ಯು ಕ್ಯಾನ್ ಗೆಟ್ ದಿ ಸೊ ಅಂಡ್ ಯುಟಿಲೈಸ್ ದಿಸ್ ಅವೈಲಬಲ್ ಅಪರ್ಚುನಿಟಿ. ಓಕೆ, ಸೊ ಇದು ಎಲ್ಲರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇಷ್ಟು ಮಿನಿಮಮ್ ಕಾಸ್ಟ್ ಇರ್ತೈತಿ. ಯಾಕಂದ್ರೆ ಕೆಲವೊಬ್ರು ಸ್ಕೋರ್ ನ ಲೆಸ್ ಮಾಡ್ಕೊಂಡಿದ್ದಾರೆ. ಕೆಲವೊಬ್ರು ಫಿಸಿಕ್ಸ್ ದಾಗ ಸ್ಕೋರ್ ಲೆಸ್ ಆದ್ರೆ, ಕೆಲವೊಬ್ರು ಬಯಾಲಜಿ ಒಳಗೆ, ಕೆಲವೊಬ್ರು ಬಯಾಲಜಿ ಒಳಗಾದ್ರೆ, ಕೆಲವೊಬ್ರು ಕೆಮಿಸ್ಟ್ರಿ ಒಳಗೆ, ಕೆಲವೊಬ್ರು ಕೆಮಿಸ್ಟ್ರಿ ಒಳಗಾದ್ರೆ, ಕೆಲವೊಬ್ರು ಮ್ಯಾಥ್ಸ್ ಒಳಗೆ. ಸೊ ಅದಕ್ಕೆ ಯಾರ್ಯಾರು ಬಿಲೋ 70-60 ಕೆಳಗೆ ಸ್ಕೋರ್ ಮಾಡ್ಕೊಂಡ್ರಲ್ಲ, ಯು ಕ್ಯಾನ್ ಫಸ್ಟ್ ಫೋಕಸ್ ಆನ್ KCET. ಮತ್ತೆ 15th 16th ಮತ್ತೆ 17th KCET ಎಕ್ಸಾಮ್ ಬರೀರಿ. ಸೊ ಡೂ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಬೆಸ್ಟ್ ಎಫರ್ಟ್ ಯು ಕ್ಯಾನ್ ಪುಟ್ ಇನ್ ಯುವರ್ KCET. ಅಲ್ಲಿ ಸ್ವಲ್ಪ ಸುಮ್ ರ್ಯಾಂಡಮ್ಲಿ ಟಿಕ್ ಹೊಡೆಯೋದಕ್ಕಿಂತ ಓದಿ ಕಾಮನ್ ಸೆನ್ಸ್ ಯೂಸ್ ಮಾಡಿ, ನೆಕ್ಸ್ಟ್ ಅಲ್ಲೇ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ಸೊ ಕರೆಕ್ಟ್ ಆಗಿ ಕ್ವಶನ್ಸ್ ನ ಆನ್ಸರ್ ಮಾಡ್ರಿ ಆಸ್ ಮ್ಯಾಕ್ಸಿಮಮ್ ಆಸ್ ಪಾಸಿಬಲ್. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್. ನೆಕ್ಸ್ಟ್ ಅದು ಆಗನೇ ಇಮಿಡಿಯೇಟ್ಲಿ ಸೆಕೆಂಡ್ ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬಿಡ್ರಿ. ಯಾರು 70 ತಳಗಿದ್ರಿ, ಯಾರು 60 ತಳಗಿದ್ರಿ, ಯಾರು NCA ಇದಾವಲ್ಲ, ಸೊ ಯು ಕ್ಯಾನ್ ಸ್ಟಾರ್ಟ್ ದಿ ಯುವರ್ ಪ್ರಿಪರೇಷನ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಕನ್ಸರ್ನ್ ಟು ದಿ ಸೆಕೆಂಡ್ ಎಕ್ಸಾಮ್. ಓಕೆ, ಸೆಕೆಂಡ್ ಎಕ್ಸಾಮ್ ಒಳಗಡೆನೆ 80 ಮೇಲೆ ಸ್ಕೋರ್ ಆಗಂಗದು ಹೆಲ್ಪ್ಫುಲ್ ಮಾಡಿ ಪ್ರಿಪರೇಷನ್ ಮಾಡ್ಕೊಂಡು. ಸೊ 80% ಮ್ಯಾಲ ಅದು ಆಯ್ತು ಅಂತಂದ್ರೆ ನಿಮ್ಗೆ ಏನ್ ಪ್ಲಸ್ ಪಾಯಿಂಟ್ ಅಪ್ಪ ಅಂದ್ರೆ KCET ಇವು ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ಕನ್ಸಿಡರೇಷನ್ ಆಗ್ತಾವ. ನಿಮ್ ಪರ್ಸೆಂಟೇಜ್ ಬೂಸ್ಟ್ ಆಗ್ತದೆ. ಪರ್ಸೆಂಟೇಜ್ ಬೂಸ್ಟ್ ಆಗೋದ್ರ ಜೊತೆಗೆ ನಿಮ್ ರ್ಯಾಂಕ್ ನ ಸೊ ಬೆಸ್ಟ್ ಬರ್ತೈತಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಲಾಟ್ ಫಾರ್ ಚೂಸಿಂಗ್ ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ಮತ್ತೆ ಯಾವ್ದಾದ್ರು ಸೊ ಬೇರೆ ಕೋರ್ಸಸ್ ನಿಮ್ಗೆ ಹೋಗ್ಲಿಕ್ಕೂ, ಡಿಗ್ರಿ ಯಾವುದೇ ಸೊ BSc ಅಗ್ರಿ ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು, ಇಲ್ಲ BBA BCA ಹೋಗ್ಲಿಕ್ಕೂ ಮತ್ತೆ ಬೇರೆ ಕಡೆಯಿಂದ ಹೆಲ್ಪ್ ಆಗ್ತದೆ. ನಿಮ್ ಪರ್ಸೆಂಟೇಜ್ ಸ್ಕಾಲರ್ಶಿಪ್ಗೆ ಅದು, ಹಾಸ್ಟೆಲ್ಗೆ. ಸೊ ಯು ಕ್ಯಾನ್ ತರವಾಗಿ ಪ್ರಿಪೇರ್ ಆಗ್ರಿ ಸೆಕೆಂಡ್ ಎಕ್ಸಾಮ್ಕ. ಸೊ ರೈಟ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಕರೆಕ್ಟ್ ಆಗಿ ಎಕ್ಸಾಮ್ ನ ಟ್ಯಾಕಲ್ ಮಾಡ್ರಿ. ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಅಂತೇಳಿ ಯಾರು ಕುಂದ್ರಲಿಕ್ಕೆ ಹೋಗ್ಬೇಡ್ರಿ. ಸೆಕೆಂಡ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ರಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.